ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಬೆಳಗ್ಗೆನೇ ಬ್ಲಾಗ್ ಮಾಡ್ತಿದ್ದೀನಿ. ನಾವು ಹಿರಿಯೂರಿಗೆ ಹೋಗಿದ್ವಿ, ಅಂದರೆ ಅತ್ತೆ ಮನೆಗೆ. ಅದೇ ದೀಪಾವಳಿಯಲ್ಲಿ ಮಾಡ್ತಾರೆ ಜೋರಾಗಿ. ಕರೆದಿದ್ರು, ನಾವು ಹೋಗಿದ್ವಿ. ನಾನು ಆವಾಗ ಆ ಟೈಮಲ್ಲಿ ಹೋದಾಗ ಚಿಕ್ಕ ಚಿಕ್ಕ ಸಸ್ಯಗಳಿದ್ವು. ಅಂದರೆ ಈಗ ಗಿಡ ಎಲ್ಲ ನೋಡಿ ಸಖತ್ತು ಖುಷಿ ಆಗಿಬಿಡುತ್ತೆ. ಯಾಕಂದರೆ ತುಂಬ ದೊಡ್ಡವಾಗಿದ್ವು. ಅದರೆಲ್ಲ ಫಲ ಎಲ್ಲ ಕೊಟ್ಟಿತ್ತು. ಬದನೆಕಾಯಿ ಗಿಡ ಎಲ್ಲ ಬಿಟ್ಟಿದ್ವು, ಹಣ್ಣೆಲ್ಲ ಬಿಟ್ಟಿದ್ದು ನೋಡಿ ಸಖತ್ ಖುಷಿ ಆಗ್ಬಿಡ್ತು. ಅಂದರೆ ಪರಂಗಿನ ಗಿಡ ಅದು ಯಾಕೋ ಏನೋ ಆಗಿ ಅಂತೇಳಿ ಹುಳ ಏನೋ ಆಗಿದೆ ಅಂತೇಳಿ ಅದನ್ನೆಲ್ಲ ತೆಗ್ದುಬಿಟ್ಟಿದ್ರು. ಬಿಟ್ಟರೆ ಇನ್ನೆಲ್ಲ ಸಸಿಗಳು ತುಂಬ ಚೆನ್ನಾಗೇ ಇದ್ದು. ಮೆಂತೆ, ಕೊತ್ತಂಬರಿ ಎಲ್ಲನೂ ಹಾಕಿದ್ರು ಅತ್ತೆ. ನೋಡಿ ಸಖತ್ ಖುಷಿ ಆಯಿತು. ಅದರಲ್ಲೂ ಎಲ್ಲ ಚೆನ್ನಾಗೇ ಬಂದಿತ್ತು. ಯಾಕಂದರೆ ಮಳೆನೂ ಚೆನ್ನಾಗೇ ಆಗಿರೋದ್ರಿಂದ ನಮ್ಮ ಕಡೆ ತುಂಬ ಚೆನ್ನಾಗೇ ಬಂದಿತ್ತು. ನನ್ನ ಮಗ ನಾನು ಕೀಳ್ತಿದ್ದೀನಿ ಅಂತ ಅಂತಿದ್ದ. ಬೇಡ ಬೇಡ, ಸುಮ್ಮನೆ ವೀಡಿಯೋ ಮಾಡ್ತೀನಿ, ಸುಮ್ಮನೆ ತೋರಿಸಪ್ಪಾಜಿ ಜಸ್ಟ್ ಅಂದಿದ್ದಕ್ಕೆ ನನ್ನ ಮಗ ಎಲ್ಲ ತೋರಿಸ್ತಾ ಇದ್ದಾನೆ. ಇದು ನಾಟಿ ಬದನೆಕಾಯಿ ಅಂತಾರೆ. ಅಂದರೆ ಅದು ದಪ್ಪ ಆಗಲ್ಲ, ಅಷ್ಟೇ ಚಿಕ್ಕದಲ್ಲೇ ಇರುತ್ತೆ. ನಾಟಿ ಬದನೆಕಾಯಿ ಅಷ್ಟೇ ಅನಿಸುತ್ತೆ. ಇನ್ನೊಂದು ದಪ್ಪ ಬದನೆಕಾಯಿ ಅವು ಬೇರೆ ಅನಿಸುತ್ತೆ. ಇವು ನಾಟಿ ಬದನೆಕಾಯಿ, ಅಂದರೆ ನಾಟಿ ಸಸಿಗಳು. ಇವನ್ನ ಗಿಡ ಹಾಕಿ ಬೆಳೆಸಿರೋದ್ರಿಂದ ಅಷ್ಟೇ ಬರೋದು. ಫುಲ್ಲು ಚೆನ್ನಾಗಿ ಮಾಡಿದರು. ಫುಲ್ಲು ಗಿಡಗಳು ತುಂಬ ಚೆನ್ನಾಗಿ ಕಾಣ್ತಿದ್ವು ನೋಡಿ. ಅಲ್ಲಲ್ಲಿ ಕೆಳಗಡೆ ಪುದೀನ, ಮೆಂತೆ ಎಲ್ಲ ಹಾಕ್ಕೊಂಡಿದ್ದಾರೆ. ಕೊತ್ತಂಬರಿ ಸಸ್ಯ ಚೆನ್ನಾಗಿ ಬಂದಿದೆ. ಕಿತ್ಬಿಟ್ಟು ಹಾಗೇ ಸಾಂಬಾರು ಮಾಡ್ಬೋದು. ತುಂಬ ನೋಡಿ ಸಖತ್ ಖುಷಿ ಆಯಿತು. ಸೇಬು ಗಿಡನೂ ತುಂಬ ಚೆನ್ನಾಗೇ ಬಂದಿತ್ತು. ಅತಿ ಹೆಚ್ಚು ಬದನೆಕಾಯಿ ಗಿಡ ಜಾಸ್ತಿ ಹಾಕಿರೋದು ಮಾಮ. ನನಗಂತೂ ಫುಲ್ಲು ಸಖತ್ತು ಖುಷಿ ಅಂದರೆ ಖುಷಿ. ಅದು ಬೆಳಗ್ಗೆ ಬ್ಲಾಗು ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಗಿಡಗಳು ನೋಡಿದ್ರೆ ಒಂಥರ ತಂಪು, ಹಚ್ಚ ಹಸಿರು. ಮೆಂತೆ ನೋಡಿ ಹಾಕಿದ್ದಾರೆ, ಇನ್ನೂ ಬರ್ತಾ ಇದೆ. ಅದೇ ಪರಂಗಿನ ಹಣ್ಣು ತೆಗ್ದಿದ್ದಾರೆ ಅಂತ ಹೇಳಿದ್ನಲ್ಲ, ಎಲ್ಲ ನೋಡೋದೇನೋ ಕೆಟ್ಟು ಹೋಗಿತ್ತು ಅಂತೇಳಿ. ಬಾಳೆಹಣ್ಣಂತೂ ತುಂಬ ಕೊಟ್ಟಿದೆ, ತುಂಬ ತಿಂದಿದ್ದೀವಿ ನಾವು ಆಲ್ರೆಡಿ. ಯಾಕಂದರೆ ನಮಗೆ ಕಳಿಸ್ತಾರೆ ಅತ್ತೆ ಮಾವ ಈ ಕಡೆ ಬಂದು ನಮಗೂ ತೊಗೊಬರ್ತಾರೆ ಅವರು. ಮೆಂತೆ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ನೆಗಡಿ ಆಗಿದ್ದೆ, ಮೂಗ ಧ್ವನಿಯಲ್ಲೇ ಮಾತಾಡ್ತೀನಿ, ಏನು ಅಂದ್ಕೋಬೇಡಿ. ಮತ್ತು ಇದು ಹತ್ತಿ ಹಣ್ಣಿನ ಗಿಡ ಅಂತ. ಹತ್ತಿ ಹಣ್ಣಿನ ಗಿಡ ಇದು. ಹಣ್ಣು ತುಂಬ ಚೆನ್ನಾಗಿರುತ್ತೆ. ಇದು ಬಾರೆಹಣ್ಣಿನ ಗಿಡ, ಅದೇ ದಪ್ಪ ಬಾರೆ ಬರುತ್ತಲ್ಲ, ಆ ಬಾರೆಹಣ್ಣಿನ ಗಿಡ ನೋಡಿ. ಇದು ಹಣ್ಣಾದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ತುಂಬ ಚೆನ್ನಾಗಿ ಹಣ್ಣೆಲ್ಲ ಹಾಕಿದ್ದು. ನಾನು ಚಿಕ್ಕ ಬಾರೆನೋ ಅಂದ್ಕೊಂಡಿದ್ದೆ. ಇದು ದೊಡ್ಡ ಬಾರೆ, ಚೆನ್ನಾಗಿತ್ತು ಟೇಸ್ಟು. ಕಿತ್ಕೊಂಡು ತಿಂದು ನೋಡಿ. ಇದು ಜೆಣ್ಮೆ ಸೊಪ್ಪು ನೋಡಿ. ಅಂದರೆ ಕಡಲೆಕಾಯಿ ಶೇಂಗಾದಲ್ಲೆಲ್ಲ ಹಾಕ್ತಾರೆ. ಈ ಸೊಪ್ಪನ್ನ ನಾವು ಇದು ಮಾಡ್ತೀವಿ, ಅಂದರೆ ಉದ್ಕ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಶೇಂಗಾ ಜೊತೆಗೆಲ್ಲ ನಮ್ಮ ಕಡೆ ಹಾಕ್ತಾಯಿರ್ತಾರೆ. ಹಿರಿಯೂರು ಸೈಡಲ್ಲಿ ಹಾಕಲ್ಲ, ಈ ಕಡೆ ಚಳ್ಳಕೆರೆ ಸೈಡಲ್ಲಿ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ವಾವ್, ನನಗೆ ನೋಡಿ ಸಖತ್ ಖುಷಿ ಅನ್ನಿಸ್ತು. ಹೋಗೋದು ಅಪರೂಪಕ್ಕಲ್ವ, ಎಲ್ಲ ನೋಡಿ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಲ್ಲ, ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾಕಂದರೆ ನಾನು ಅವಾಗ ನೋಡಿದಾಗ ಚಿಕ್ಕ ಚಿಕ್ಕ ಸಸಿಗಳಲ್ವ, ಇಷ್ಟ ಆಗಿರುತ್ತೆ ಈ ವಿಡಿಯೋ. ಮತ್ತು ಅಷ್ಟರಲ್ಲಿ ಏನೋ ನಲ್ಲಿಗೆಲ್ಲ ನೀರು ಬಿಡೋಕ್ಕೆ ಆಗಲ್ಲ ಎದ್ದು ಅಂತೇಳಿ ರೆಡಿ ಮಾಡ್ಸೋಣ ಅಂತ ಕರ್ಕೊಂಬಂದಿದ್ರು. ಅದಕ್ಕೆ ನನ್ನ ಮಕ್ಕಳು ನೋಡಿ ನಾನೇ ಮಾಡ್ತೀವಿ ಅಂತ ಸಾಹಸಪಟ್ಟರು. ಇವರೇ ರೆಡಿ ಮಾಡೋ ರೇಂಜಿಗಿದ್ದಾರೆ. ಇಲ್ಲೇ ಪಕ್ಕದ ಹುಡುಗರನ್ನ ಅವ್ರ ಮನೆ, ಅಲ್ಲೇ ಮನೆ ಹತ್ರ ಇರೋನ್ನ ಕರ್ಕೊಬಂದಿದ್ರು. ಏನೋ ಟ್ರೈ ಮಾಡಿದ್ರು, ಅದೇನೋ ಮೋಟ್ರು ಸರಿ ಹೋಗಿಲ್ಲ ಅಂತೇಳಿ ಸುಮ್ಮನೆ ಆದರು. ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂದ್ರೆ ಅತ್ತೆ ಮಾವ ಹೊರಟಿದ್ದೀವಿ. ಇದೇ ನಮ್ಮ ಊರಿನ ದೇವಸ್ಥಾನ, ಅಮ್ಮನ ದೇವಸ್ಥಾನ. ಅಂದರೆ ನಾವು ಹೋದಂಗೆ ಮಂಗಳವಾರ, ಶುಕ್ರವಾರ ಪೂಜೆ ಚೆನ್ನಾಗಿ ನಡೆಯುತ್ತೆ. ಈ ದೇವಸ್ಥಾನನ ಜಾತ್ರೆನೂ ಮೊನ್ನೆ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ನಾವು ಹೋಗಿದ್ವಿ, ಬಟ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ದಯವಿಟ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು.